ಶ್ರೀ ಗುರುಭ್ಯೋ ನಮಃ. ತತ್ವಮಂಜರಿಯಲ್ಲಿ 39ನೇ ಗದ್ಯ ಭಾಗ. ಅಲ್ಲಿ ಸರ್ವಾವಸ್ಥಾ ಪ್ರೇರಕಶ್ಚ ಅನ್ನುವ ಮಾತನ್ನು ಹೇಳಿದ್ದರಿಂದ ಏನು ಸೂಚನೆ ಮಾಡಿದ ಹಾಗಾಯಿತು ಅಂತ ಅನ್ನೋದನ್ನೆಲ್ಲ ಈ ಹಿಂದೆ ನಾವು ನೋಡಿದ್ದೀವಿ. ಸರ್ವಾವಸ್ಥಾ ಪ್ರೇರಕಶ್ಚ ಸರ್ವರೂಪೇಶ್ವಭೇದವಾನ್ ಸ ಏಕ ಪರಮೇಶ್ವರ ಅಂತ ಹೀಗಲ್ಲಿ ಸಹ ಅಂತ ಶಬ್ದ ಇದೆ. ಆ ಸಹ ಅನ್ನುವ ಶಬ್ದಕ್ಕೆ ಏನು ಅರ್ಥ ಇಟ್ಕೊಳ್ಬೇಕು ಅನ್ನೋದನ್ನು ರಾಘವೇಂದ್ರ ಸ್ವಾಮಿಗಳು ಈಗಿಲ್ಲಿ ತಿಳಿಸ್ತಾ ಇದ್ದಾರೆ. ಅತ್ರ ಸಹ ಇತ್ಯುಕ್ತ್ಯ, ಸಹ ಎಂಬ ಮಾತಿನಿಂದ ಪ್ರಥಮಾಧ್ಯಾಯದಲ್ಲಿ ಹೇಳಲ್ಪಟ್ಟಂಥ ಮಹಿಮಾ ಏನಿದೆ ಆ ಮಹಿಮೆಯನ್ನು ಕೂಡ ಇಲ್ಲಿ ವಿಸ್ತರಿಸಿದ್ದಾರೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಮತ್ತೊಂದ್ಸರಿ ಅದಕ್ಕೆ ವಿಸ್ತರಿಸುವುದಕ್ಕೆ ಏನು ಕಾರಣ ಅಂದರೆ, ಒಂದಿಷ್ಟು ಹೆಚ್ಚಿನ ಪ್ರಶ್ನೆಗಳು ಬಂದಾಗ ಆ ಪ್ರಶ್ನೆಗಳನ್ನೆಲ್ಲ ಪರಿಹರಿಸಿ ಆ ವಿವರಣೆ ಕೊಟ್ಟಿದ್ದಾರೆ ಅಂತ ಅರ್ಥ. ವಿಶೇಷ ಶಂಕ ಏನಾದರೂ ಬಂದರೆ ಆ ವಿಶೇಷ ಶಂಕೆಯನ್ನೆಲ್ಲ ಪರಿಹರಿಸಿ ಆಮೇಲೆ ಹಿಂದೆ ಹೇಳಿದ ಸಂಗತಿಯನ್ನೇ ಇಲ್ಲಿ ವಿಸ್ತರಿಸಿದ್ದಾರೆ ಅಂತ ತಿಳ್ಕೊಳ್ಬೇಕು. ಪರಮೇಶ್ವರ ಅಂತ ಹೇಳಿದ್ರಿಂದ ಒಂದು ಪ್ರಮಾಣ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಏನು ಬಂದಿದೆ ಅದನ್ನು ಇಲ್ಲಿ ಆಚಾರ್ಯರು ಪರಮೇಶ್ವರ ಎಂಬ ಮಾತಿನಿಂದ ತಿಳಿಸಿದ್ದಾರೆ ಅಂತ ತಿಳ್ಕೊಳ್ಬೇಕು. ಅದ್ಯಾವುದು ಮಾತು ಅಂದರೆ, ಮನೋಗತಾಂಶ ಸಂಸ್ಕಾರಾನ್, ಮನಸ್ಸಿನಲ್ಲಿರುವಂಥ ಸಂಸ್ಕಾರಗಳನ್ನೇ ಈ ಭಗವಂತ ಉಪಯೋಗ ಮಾಡಿಕೊಂಡು ನಮಗೆ ಸ್ವಪ್ನ ಬೀಳುವಂತೆ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಬ್ರಹ್ಮಾಂಡ ಪುರಾಣದ ಮಾತು ಆ 3ನೇ ಅಧ್ಯಾಯ 2ನೇ ಪಾದದ 1ನೇ ಸೂತ್ರದಲ್ಲಿ, 2ನೇ ಸೂತ್ರದಲ್ಲಿ ನಿರ್ಮಾತಾರಂ ಚೈಕೆ ಪುತ್ರಾದಯಶ್ಚ ಅನ್ನೋ ಸೂತ್ರದಲ್ಲಿ ಅದನ್ನು ಹೇಳಿದ್ದಾರೆ. ನಾವು ಸ್ವಪ್ನದಲ್ಲಿ ಯಾರೋ ಮಕ್ಕಳನ್ನು ಕಂಡಂತೆ ಮತ್ತು ಇನ್ಯಾರನ್ನೋ ಕಂಡಂತೆ ನಮಗನಿಸ್ಬೋದು. ಹಾಗೆ ಅನಿಸಿದಾಗೆಲ್ಲ ನಮಗೆ ಆ ಸ್ವಪ್ನದ ಪುತ್ರನನ್ನು ಹುಟ್ಟಿಸುವವನು ಈ ಪರಮಾತ್ಮನೇ. ನಮ್ಮ ಮನಸ್ಸಿನಲ್ಲಿರುವ ಸಂಸ್ಕಾರದಿಂದಲೇ ಈ ಥರ ಎಲ್ಲ ಆಗ್ತವೆ ಅಂತ ಅದರ ತಾತ್ಪರ್ಯ. ಸ್ವಪ್ನದ ಪತ್ನಿ, ಸ್ವಪ್ನದ ಸಹೋದರ ಇವರೆಲ್ಲರೂ ಕೂಡ ಆ ಭಗವಂತನ ಇಚ್ಛಾಶಕ್ತಿಯಿಂದಲೇ ಹುಟ್ಟುತ್ತಾರೆ ಅಂತ ಅದರ ಅಭಿಪ್ರಾಯ. ನಾನು ಆ ಮನೋಗತಾಂಶ ಸಂಸ್ಕಾರ ಅಂತ ಹೇಳುವಾಗ ಒಂದು ತಪ್ಪು ಮಾಡಿದೆ. ಅದು 1ನೇ ಸೂತ್ರವೂ ಅಲ್ಲ, 2ನೇ ಸೂತ್ರವೂ ಅಲ್ಲ, 3ನೇ ಸೂತ್ರ ಅದು. ಅಲ್ಲಿ ಮುಂದೆ ಮಾಯಾ ಮಾತ್ರಂತು ಕಾಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್ ಅಂತ 3ನೇ ಸೂತ್ರ ಇದೆ. ಆ 3ನೇ ಸೂತ್ರದಲ್ಲಿ ಈ ಮನೋಗತಾಂಶ ಸಂಸ್ಕಾರಾನ್ ಅನ್ನುವಂಥ ಶ್ಲೋಕ ಇದೆ, ಬ್ರಹ್ಮಾಂಡ ಪುರಾಣದ ಶ್ಲೋಕ. ಅದನ್ನು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ ಅಷ್ಟೆ. ಮನಸ್ಸಿನಲ್ಲಿರುವಂಥ ಸಂಸ್ಕಾರಗಳನ್ನೇ ಈ ಭಗವಂತ ಸಂಗ್ರಹಿಸಿ ಮುಂದೆ ಆ ಸ್ವಪ್ನದ ಕಾಲದಲ್ಲಿ ಮನಸ್ಸಿನ ಪರದೆಯ ಮೇಲೆ ಆ ವಸ್ತುಗಳನ್ನೆಲ್ಲ ಮೂಡಿಸ್ತಾನೆ ಅಂತ ತಾತ್ಪರ್ಯ. ಹೀಗೆ ಬೇರೆ ಯಾರಿಗೂ ಆಗದೇ ಇರುವ ಕೆಲಸವನ್ನು ಅವನು ಮಾಡ್ತಾನಾದ್ರಿಂದ ಅವನನ್ನು ಪರಮೇಶ್ವರ ಅಂತ ಹೀಗೆ ರಾಘವೇಂದ್ರ ಸ್ವಾಮಿ ಹೇಳಿದ್ದಾರೆ ಅಂತ ತಿಳಿಬೇಕು. ಜೀವಾಯ ಸ ಸ್ವಪ್ನೈತ ಗೀಯತೆ ಇದು ಅನ್ಯಥಾತ್ವಂ ಜಾಗೃತ್ವಂ ಸಾ ಭ್ರಾಂತಿ ತತ್ರ ತತ್ಕೃತ. ಹಾಗಾದರೆ ಸ್ವಪ್ನದಲ್ಲಿಯೂ ಕೂಡ ಇಂಥ ವಸ್ತುಗಳನ್ನೇ ಅವನು ಸೃಷ್ಟಿಸುವುದಾದರೆ ಆ ಸ್ವಪ್ನವನ್ನು ಮಿಥ್ಯಾ ಅಂತ ನಾವು ಹೇಳ್ತೀವಿ ಯಾಕೆ ಅಂತೊಂದು ಪ್ರಶ್ನೆ ಬಂದರೆ, ಆ ವಸ್ತುಗಳೆಲ್ಲವೂ ಕೂಡ ಸ್ವಪ್ನದಲ್ಲಿ ಕಂಡ ವಸ್ತುಗಳು ಜಾಗೃತ ಅವಸ್ಥಾದಲ್ಲೇ ಇವೆ ಅಂತೇನು ಜೀವ ತಿಳಿದಿರ್ತಾನೆ, ಅದು ಮಾತ್ರ ಅಲ್ಲಿ ಭ್ರಮ ಅಷ್ಟೆ ಹೊರತು ವಸ್ತುಗಳೇ ಭ್ರಮಕಲ್ಪಿತ ಅಲ್ಲ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಂಡಂತೆ, ಹಗ್ಗದಲ್ಲಿ ಹಾವು ಕಂಡಂತೆ ಅವು ಅಲ್ಲ. ಆ ಸ್ವಪ್ನ ವಸ್ತುಗಳು ಅನಭಿವ್ಯಕ್ತ ರೂಪ, ಅವು ಅರ್ಥಾತ್ ಅರ್ಥಕ್ರಿಯಾಕಾರಿಗಳಲ್ಲ. ಎಚ್ಚರದಲ್ಲಿ ಕಂಡಂಥ ವಸ್ತುಗಳೆಲ್ಲ ಏನು ಕೆಲಸ ನಮಗೆ ಮಾಡಿಕೊಡ್ತಾವೋ ಅಂಥ ಕೆಲಸಗಳನ್ನು ಮಾಡಲಿಕ್ಕೆ ಇವುಗಳಿಗೆ ಸಾಧ್ಯ ಆಗೋದಿಲ್ಲ. ಇಷ್ಟೇ. ಭಯ ಆಗ್ತದೆ, ಭಯ, ಆತಂಕ, ಸಂತೋಷ ಇದೆಲ್ಲ ಆಗ್ತದೆ. ಆದರೆ ಈ ಸ್ವಪ್ನದಲ್ಲಿ ನಾವೊಂದು ಬೆಳ್ಳಿ ಕಂಡ್ರೆ ಆ ಬೆಳ್ಳಿಯಿಂದ ಒಂದು ಆಭರಣ ಮಾಡಿಸ್ಕೊಳ್ಳಿಕ್ಕೆ ಇತ್ಯಾದಿ ಕೆಲಸ ಆಗೋದಿಲ್ಲ.
ಆದ್ದರಿಂದ ಅದು ಕಾರ್ಯಕಾರಿ ಅಲ್ಲ, ಅರ್ಥಕ್ರಿಯಾಕಾರಿ ಅಲ್ಲ ಅಂತ ಹೇಳಿರೋದಷ್ಟೆ. ಹೀಗೆ ಪರಮೇಶ್ವರ ಎಂಬ ಮಾತಿನಿಂದ ಮನೋಗತವಾದ ಸಂಸ್ಕಾರ ಅಂತೇನು ಬ್ರಹ್ಮಾಂಡ ಪುರಾಣದ ಮಾತಿದೆ, ಆ ಬ್ರಹ್ಮಾಂಡ ಪುರಾಣದ ಮಾತನ್ನು ಆಚಾರ್ಯ ಇಲ್ಲಿ ಹೇಳ್ತಿದ್ದಾರೆ ಅಂತ ಪರಮೇಶ್ವರ ಎಂಬ ಮಾತಿನಿಂದ ಸೂಚನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ಇತ್ಯಾದಿ ವಾಕ್ಯ ಸೂಚನೆಯನ ಸ್ವಪ್ನಾನ ಮಾನಸ ವಾಸನಾ ಉಪಾದಾನೇನ, ಸ್ವಪ್ನ ವಸ್ತುಗಳೆಲ್ಲವೂ ಕೂಡ ಮಾನಸಿಕ ಸಂಸ್ಕಾರವನ್ನೇ ಉಪಾದಾನ ಕಾರಣವಾಗಿಟ್ಕೊಂಡು ಹುಟ್ಟುವಂಥವು. ಈಶ್ವರಜನ್ಯತೆಯ ಸತ್ಯತ್ವಾತ್, ಅಲ್ಲವೂ ಕೂಡ ಭಗವಂತನ ಇಚ್ಛೆಯಿಂದ ಹುಟ್ಟುವವಾದ್ದರಿಂದ ಅವು ಸತ್ಯವಾಗಿವೆ ಅಂತ ತಾತ್ಪರ್ಯ. ಬಂಧ ಮೋಕ್ಷಾದಿ ಸರ್ವೇಶ್ವರತ್ವಾತ್ ಸ್ವಪ್ನಾದ್ಯವಸ್ಥಾ ಪ್ರೇರಕತ್ವ ತಸ್ಯ ಯುಕ್ತಮಿತಿ ದರ್ಶಿತಂ. ಬಂಧ ಮೋಕ್ಷ ಇತ್ಯಾದಿ ಎಲ್ಲದಕ್ಕೂ ಕೂಡ ಅವನೇ ಒಡೆಯನಾದ್ದರಿಂದ ಹೀಗೆ ಎಲ್ಲವನ್ನೂ ಕೂಡ ಮಾಡುವ ಶಕ್ತಿ ಅವನಿಗಿದೆ. ನಮ್ಮ ಉತ್ಪತ್ತಿ ಸ್ಥಿತಿ ಸಂಹಾರ ಮೊದಲಾದ ಎಲ್ಲವನ್ನೂ ಕೂಡ ಮಾಡುವ ಶಕ್ತಿ ಅವನಿಗಿದೆ ಅಂತ ಅದ್ರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ 39ನೇ ಗದ್ಯ ಭಾಗ ಸಮಾಪ್ತ ಆಗಿದೆ. ಮುಂದೆ 40ನೇ ಗದ್ಯ ಭಾಗ ಹೀಗೆ ಹೊರಟಿದೆ. ಅದು ಸಯೇವ ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯ ಅಂತ 6ನೇ ಅಧಿಕರಣಕ್ಕೆ ಸಂಬಂಧಿಸಿದ್ದಾಗಿದೆ. ಇದೇ ಅಧ್ಯಾಯದಲ್ಲಿ ಮೂರನೇ ಅಧ್ಯಾಯದ 2ನೇ ಪಾದದಲ್ಲಿ ಕರ್ಮಾನುಸ್ಮೃತಿ ಅಧಿಕರಣ ಅಂತ 6ನೇ ಅಧಿಕರಣ ಇದೆ. ಅಲ್ಲಿ ಸಯೇವಚ ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯ ಅಂತ 9ನೇ ಸೂತ್ರ ಇದೆ. ಅಲ್ಲಿ ನಚ ಕೇಶಾಂಚಿತ್ ಸ್ವಪ್ನಾಧಿಕರ್ತ ನತು ಸರ್ವೇಶಾಂ, ಯಾರೋ ಕೆಲವರಿಗೆ ಮಾತ್ರ ಅವನು ಸ್ವಪ್ನಾಧಿಕರ್ತನೋ ಎಲ್ಲಿಗೂ ಸ್ವಪ್ನಾಧಿಕರ್ತನೋ ಅಂತೆಲ್ಲ ಜಿಜ್ಞಾಸೆ ಮಾಡಿದ್ದಾರೆ. ಆ ಸೂತ್ರ ಯಾಕೆ ಹೊರಟಿದೆ ಅದನ್ನು ರಾಘವೇಂದ್ರ ಸ್ವಾಮಿ ಇಲ್ಲಿ ಹೇಳ್ತಾರೆ 40ನೇ ಗದ್ಯ ಭಾಗದಲ್ಲಿ. ಈ ರಾಜ ಮೊದಲಾದವರು ಅವರಿಗೆ ಖಂಡೇಶ್ವರತ್ವ ಕಂಡಿದೆ. ಖಂಡೇಶತ್ವ ಅರ್ಥಾತ್ ಯಾವುದೋ ಒಂದು ಭಾಗಕ್ಕೆ ಮಾತ್ರ ಅವರು ಒಡೆಯರಾಗಿರ್ತಾರೆ. ಒಬ್ಬ ದೊಡ್ಡ ಚಕ್ರವರ್ತಿ ಆದರೂ ಕೂಡ ಅಥವಾ ಒಬ್ಬ ಸಾಮಂತ ರಾಜನಾದ್ರೂ ಕೂಡ ಅವರು ಒಡೆಯರಾಗಿರುವುದು ಯಾವುದಕ್ಕೆ? ಯಾವುದೋ ಒಂದು ಭಾಗಕ್ಕೆ ಮಾತ್ರ. ಈ ಭೂಮಂಡಲದ ಒಡೆಯನೇ ಆದರೂ ಕೂಡ 3 ಲೋಕದ ಒಡೆಯ ಏನಲ್ಲ. ಮತ್ತೆ ಒಂದು ದೇಶದ ಒಡೆಯ ಆದರೂ ಕೂಡ ಎಲ್ಲ ದೇಶಗಳ ಒಡೆಯ ಅಲ್ಲ. ಒಂದು ರಾಜ್ಯದ ಒಡೆಯ ಆದರೆ ಅವನು ಎಲ್ಲ ರಾಜ್ಯಗಳ ಒಡೆಯನೂ ಅಲ್ಲ. ನಮಗಿದೆ ಈ ಜಗತ್ತಿನಲ್ಲಿ ಅದನ್ನು ನೋಡ್ತಾ ಇದ್ದೀವಿ. ಅಂತೂ ಎಷ್ಟೇ ದೊಡ್ಡವನಾದರೂ ಕೂಡ ಯಾವುದೋ ಒಂದೊಂದು ಭಾಗಕ್ಕೆ ಮಾತ್ರ ಒಡೆಯನಾಗಿರ್ತಾನಲ್ಲ. ಇದು ರಾಜಾದಿಗಳಲ್ಲಿ ಕಂಡಿದೆ ನಮಗೆ. ಪಾಳೆಗಾರರು, ಸಾಮಂತರಾಜರು, ರಾಜರು, ಚಕ್ರವರ್ತಿಗಳು ಎಲ್ಲರಲ್ಲೂ ಕೂಡ ಇದು ಕಂಡಿದೆ. ಆದ್ರಿಂದ ಭಗವಂತನು ಕೂಡ ಯಾರೋ ಕೆಲವರಿಗೆ ಮಾತ್ರ ಸ್ವಪ್ನಾದ್ಯವಸ್ಥಾಗಳನ್ನು ಮಾಡ್ತಾನೆ ಅಂತ ಇರಲಿ, ಯಾಕೆ ಅವನು ಎಲ್ರಿಗೂ ಪ್ರೇರಣೆ ಮಾಡ್ತಾನೆ ಅಂತ ಒಪ್ಪಬೇಕು ಅಂತ ಒಂದು ಜಿಜ್ಞಾಸೆ ಬರ್ತದೆ. ನ ಸರ್ವೇಶಾಂ ಸರ್ವಾವಸ್ಥಾನ, ಎಲ್ಲರಿಗೂ ಪ್ರೇರಕ ಅಲ್ಲ ಮತ್ತೆ ಎಲ್ಲ ಅವಸ್ಥೆಗಳಿಗೂ ಪ್ರೇರಕ ಅಲ್ಲ ಅಂತ ಕೂಡ ಒಂದು ಪ್ರಶ್ನೆ. ಇತ್ಯತಃ ಪ್ರಾಪ್ತಂ, ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಸಯೇವಚ ಕರ್ಮಾನುಸ್ಮೃತಿ ಶಬ್ದ ವಿಷಯ ಅನ್ನುವಂಥ ಸೂತ್ರ ಹೊರಟಿದೆ ಅಂತ ತಿಳ್ಕೊಳ್ಬೇಕು. ಮತ್ತೆ ಅದೇನು ವರ್ಣನೆ ಮಾಡ್ತದೆ ಆ ಸೂತ್ರ, ಅದೇನು ಅರ್ಥ ಹೇಳ್ತದೆ, ತಾತ್ಪರ್ಯ ಏನು ಅನ್ನೋದನ್ನ ಈಗ ನೋಡ್ಬೇಕು. ಅದನ್ನ ರಾಘವೇಂದ್ರ ಸ್ವಾಮಿಗಳೇ ಅಲ್ಲಿ ಮುಂದೆ 41ನೇ ಗದ್ಯ ಭಾಗದಲ್ಲಿ ವಿವರಿಸಿದ್ದಾರೆ. ಕೆಲವರಿಗೆ ಮಾತ್ರ ಸ್ವಪ್ನಾದ್ಯವಸ್ಥಾ ಪ್ರೇರಕ, ಎಲ್ಲರಿಗೂ ಅಲ್ಲ ಅಂತ ಭ್ರಮೆ ಪಡಬೇಡಿ. ಏಷಹ್ಯೇವ ಸಾಧು ಕರ್ಮ ಕಾರಯತೆ, ಅವನೇ ಎಲ್ಲ ಸತ್ಕರ್ಮಗಳನ್ನು ಕೂಡ ಮಾಡಿಸ್ತಾನೆ ಅಂತ ಹೀಗಲ್ಲಿ ವರ್ಣನೆ ಇದೆ. ಆ ಭಗವಂತನೇ ಎಲ್ಲರ ಮೂಲಕವೂ ಎಲ್ಲ ಕರ್ಮಗಳನ್ನು ಮಾಡಿಸ್ತಾನೆ. ಮತ್ತೆ ಅಲ್ಲೊಂದು ಸ್ಪಷ್ಟವಾದ ಸ್ಮೃತಿಯನ್ನು ಕೂಡ ಆಚಾರ್ಯ ಹೇಳ್ತಾರೆ. ಪ್ರದರ್ಶಕಸ್ತು ಸರ್ವೇಶಾಂ ಸ್ವಪ್ನಾದೇಹೇ ಏಕಏವತು, ಎಲ್ಲರಿಗೂ ಸ್ವಪ್ನಾದಿಗಳನ್ನು ಕಾಣಿಸುವಂಥವನು ಇವನು ಒಬ್ಬನೇ ಆಗಿದ್ದಾನೆ. ಪರಮಃ ಪುರುಷೋ ವಿಷ್ಣು ಅಥೋ ನಾನ್ಯೋಸ್ತಿ ಕಶ್ಚನ, ಈ ಭಗವಂತನನ್ನು ಬಿಟ್ಟರೆ ಸ್ವಪ್ನಾದಿಗಳನ್ನು ತೋರಿಸುವಂಥವ್ರು ಮತ್ತೆ ಬೇರೆ ಯಾರು ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ. ಏಷ ಸ್ವಪ್ನಾನ್ ದರ್ಶಯತಿ, ಏಷ ಪ್ರಬೋಧಯತಿ, ಏಷ ಏವ ಪರಮಾನಂದ, ಇವನೇ ಸ್ವಪ್ನಾದಿಗಳನ್ನು ಕಾಣಿಸ್ತಾನೆ, ಇವನೇ ಮತ್ತೆ ಪ್ರಬೋಧಯತಿ, ನಮ್ಮನ್ನ ಎಚ್ಚೆತ್ಕೊಳ್ಳುವಂತೆ ಮಾಡ್ತಾನೆ. ಹೀಗೆ ಎಲ್ಲವನ್ನೂ ಮಾಡುವಿಕೆಯೂ ಕೂಡ ಅವನಲ್ಲಿ ಇದೆ ಹೊರತು ಬೇರೆ ಯಾರಲ್ಲೂ ಕೂಡ ಇಲ್ಲ ಅಂತ ಅದರ ಅಭಿಪ್ರಾಯ. ಈಗ
ತತ್ವಮಂಜರಿಯಲ್ಲಿ 41ನೇ ಗದ್ಯ ಭಾಗದಲ್ಲಿ ಇರೋದನ್ನು ನೋಡೋಣ. ಸರ್ವ ಅಂತಿದೆಯಲ್ಲ, ಸರ್ವಾವಸ್ಥಾ ಪ್ರೇರಕಶ್ಚ ಅಂತ. ಆ ಸರ್ವ ಎಂಬಲ್ಲಿ ಬಂದಿರುವಂತಹ ಸರ್ವ ಎಂಬ ಶಬ್ದವನ್ನ ತಂತ್ರದ ಮೂಲಕ ನಾವು 2 ಬಾರಿ ಇಟ್ಕೋಬೇಕು. ಎಲ್ಲ ಅವಸ್ಥೆಗಳಿಗೂ ಕೂಡ ಅವನು ಪ್ರೇರಕ ಅಂತ ಅದರ ತಾತ್ಪರ್ಯ ಆಗ್ತದೆ. ಸರ್ವಾಸಾಂ ಪ್ರಜಾನಾಂ ಸರ್ವಾಸಾಂ ಅವಸ್ಥಾನಾಂ ಪ್ರೇರಕ. ಎಲ್ಲರ ಅವಸ್ಥೆಗಳಿಗೆ, ಎಲ್ಲ ಜೀವರ ಎಲ್ಲ ಅವಸ್ಥೆಗಳಿಗೂ ಕೂಡ ಅವನೇ ಕಾರಣ ಅಂತ ಅದರ ತಾತ್ಪರ್ಯ ಆಗ್ತದೆ. ಪ್ರೇರಕ ಸಹ ಯಹ ಏಕದೇಶ ಪ್ರೇರಕತ್ವೇನ ಅಂಗೀಕೃತಃ ಸಹ ಏಕಃ ಪರಮೇಶ್ವರಃ ನತು ಅನೇಕಃ. ಯಾರೋ ಒಬ್ಬರಿಗೆ ಯಾವುದೋ ಕೆಲವು ಅವಸ್ಥೆಗಳನ್ನು ಮಾತ್ರ ಪ್ರೇರಿಸ್ತಾನೆ ಅಂತ ನೀವೇನು ಪ್ರಶ್ನೆ ಮಾಡಿದ್ರಲ್ಲ, ಆ ಪರಮಾತ್ಮ ಹಾಗೆ ನೀವು ತಿಳಿದಂತೆ ಯಾರೋ ಒಬ್ಬರಿಗೆ ಕೆಲವು ಅವಸ್ಥೆಗಳನ್ನು ಮಾತ್ರ ಪ್ರೇರಿಸುವವನಂತ ಭ್ರಮಿಸಬೇಡಿ. ಅವನು ಎಲ್ಲರಿಗೂ ಎಲ್ಲ ಅವಸ್ಥೆಗಳನ್ನು ಪ್ರೇರಿಸುವವನಾಗಿದ್ದಾನೆ ಹೊರತು ಅನೇಕ ಜನರು ಅಲ್ಲಿ ಖಂಡಿತವಾಗಿಯೂ ಇಲ್ಲ. ಇರುವವನು ಒಬ್ಬನೇ ಇದ್ದಾನೆ ಅಂತ ಅದರ ತಾತ್ಪರ್ಯ. ತತ್ರ ಏಕ ಪರಮ ಪದಾಭ್ಯಾಂ ಪ್ರದರ್ಶಕಸ್ತು ಸರ್ವೇಷಾಂ ಸ್ವಪ್ನಾದೇಹೇಕ ಏವತು ಪರಮಃ ಪುರುಷೋ ವಿಷ್ಣು ಅಂತ ನಾನೇನೀಗ ಅಲ್ಲಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಬರುವಂಥ ಸ್ಮೃತಿ ಹೇಳಿದೆ. ಅದನ್ನ ರಾಘವೇಂದ್ರ ಸ್ವಾಮಿಗಳು ಸೂಚನೆ ಮಾಡಿದ್ದಾರೆ. ಏಕಃ ಪರಮೇಶ್ವರ, ಏಕ ಅಂತ ಶಬ್ದ ಇದೆ, ಮತ್ತೆ ಪರಮೇಶ್ವರ ಅಷ್ಟು ದೊಡ್ಡ ಶಕ್ತಿ ಉಳ್ಳವನು ಅಂತ ಅವನ ವರ್ಣನೆ ಇದೆ. ಇದನ್ನೆಲ್ಲ ನೋಡಿದ್ರಿಂದ ಅವನು ಒಬ್ಬನೇ ಇದ್ದಾನೆ ಮತ್ತು ಒಬ್ಬನೇ ಆದರೂ ಕೂಡ ಇದನ್ನೆಲ್ಲವನ್ನು ಮಾಡುವ ಶಕ್ತಿ ಅವನಿಗೇ ಇರೋದು. ಇನ್ನು ಬೇರೆ ಯಾರಿಗೂ ಇಂಥ ಅಗಾಧವಾದಂಥ ಶಕ್ತಿ ಇಲ್ಲ ಅಂತ ಅದರ ತಾತ್ಪರ್ಯ. ಇತ್ಯಾದಿ ವಾಕ್ಯ ಸೂಚನೆಯ ಪರಮೇಶ್ವರತ್ವ ಹೇತು ಉಕ್ತೋ ಭವತಿ. ಪರಮೇಶ್ವರತ್ವ ಅವನಲ್ಲಿರುವುದರಿಂದ ಎಲ್ಲ ಕೆಲಸಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಬೇರೆ ಯಾರಿಗೂ ಇದು ಸಾಧ್ಯ ಆಗೋದಿಲ್ಲ, ಇವನಿಗೆ ಹೇಗೆ ಸಾಧ್ಯ ಆಯಿತು ಅಂತ ಹೀಗೆ ಯಾರು ಕೂಡ ಅದನ್ನು ಪ್ರಶ್ನಿಸಬಾರ್ದು. ಬೇರೆ ಯಾರಿಗೂ ಪರಮೇಶ್ವರತ್ವ ಇಲ್ಲ, ಇವನಿಗಿದೆ, ಆದ್ದರಿಂದ ಅವನಿಗೆ ಈ ಕೆಲಸ ಎಲ್ಲವೂ ಕೂಡ ಸಾಧ್ಯ ಆಯಿತು ಅಂತ ಅದರ ತಾತ್ಪರ್ಯ ಇದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.